ಏನ್ ರವಿ, ಅತ್ತೆ ನಾವ್ ಮಾಡಿದ ನಾಟಕನ ನಂಬುದ್ರಾ? ನಂಬಿರೋ ಆಗಿದೆ ಶ್ರುತಿ. ಈಗ್ಲೂ ನನ್ ಕರೆದು ಮಾತಾಡ್ಸ್ಬೇಕಾದ್ರೆ ಏನು ಮಾಡಿಲ್ಲ ಅನ್ನೋ ಹಾಗೆ ನೋಡ್ದಾ, ನಾನ್ ಹೇಳ್ದಂಗೆ ಎಷ್ಟು ದೊಡ್ಡ ಜಗಳ ಆಯ್ತು. ಅದಕ್ಕೆ ಹೇಳಿದ್ದು ಅವ್ರಿಬ್ರಿಂದ ದೂರ ಇರು ಅಂತ ಹೇಳ್ತಾ ಇದ್ರು. ಏನೋ ಗೊತ್ತಿಲ್ಲ ರವಿ, ಯಾಕೆ ಈ ಸೀರಿಯಲ್ ಅಲ್ಲಿ ವಿಲನ್ಸ್ ಇರ್ತಾರಲ್ಲ ಆ ತರ ಆಡ್ತಿದಾರಪ್ಪ. ನೀನು ಮೀನು ಅವ್ರನ್ನ ಸ್ಟಾಪ್ ಮಾಡದೆ ಹೋಗಿದ್ರೆ ನಾನ್ ಇಷ್ಟೊತ್ತಿಗೆ ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ಕ್ವಶನ್ ಮಾಡ್ಬಿಡ್ತಿದ್ದೆ. ಶ್ರುತಿ, ನೀನು ಅದಕ್ಕೆ ಒಂದಾಗಿರೋದು ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ನೀನ್ ಹೋಗಿ ಹಂಗೇನೋ ಕೋಪದಲ್ಲಿ ಕೇಳಿದಿದ್ರೆ ಅದೇ ಕೋಪನ ತಿರ್ಗಿಸಿ ಮೀನಾತ್ಗೆ ಇನ್ನಷ್ಟು ಬೈದಿರೋರು ಅಷ್ಟೇ. ಬಟ್ ರವಿ, ನನ್ ಕೈಯಲ್ಲಿ ಈ ತರ ಸುಳ್ಳೆಲ್ಲ ಹೇಳೋದಿಕ್ಕೆ ಆಗಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರನ್ನ ಡೈರೆಕ್ಟ್ ಆಗಿ ಹೋಗಿ ಕ್ವಶನ್ ಮಾಡ್ಬಿಡ್ಬೇಕಪ್ಪ. ಆದ್ರೆ ಇದ್ರಲ್ಲಿ ನಿಮ್ಮಮ್ಮದು ಸ್ವಲ್ಪ ತಪ್ಪಿದೆ ಶ್ರುತಿ. ನಮ್ಮಮ್ಮ ಹೇಳಿದ ತಕ್ಷಣ ಯಾಕೆ ಹೋಗಿ ಮೀನಾತ್ಗೆ ಜೊತೆ ಜಗಳ ಆಡ್ಬೇಕಾಗಿತ್ತು? ಐ ಅಗ್ರಿ ರವಿ. ಅದಕ್ಕೆ ಅಟ್ಲೀಸ್ಟ್ ಅವ್ರಿಗಾರು ಕಾಲ್ ಮಾಡಿ ಯಾಕೆ ಹೀಗ್ ಮಾಡಿದೆ ಅಂತ ಕೇಳ್ತೀನಿ. ಹಲೋ ಶ್ರುತಿ, ಹೇಳಮ್ಮ. ಅಮ್ಮ, ನಮ್ ರಿಲೇಟಿವ್ಸ್ ಅಲ್ಲಿ ಒಬ್ರು ವಿಘ್ನೇಶ್ ಅಂತ ಸೈಕ್ಯಾಟ್ರಿಸ್ಟ್ ಇದ್ರು ಅಲ್ವಾ? ಹೌದು, ಅವ್ರ ಕ್ಲಿನಿಕ್ ನಮ್ ಬೆಂಗಳೂರಲ್ಲೂ ಇದೆ. ಓ ಗುಡ್ 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 ಗುಡ್. ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಮ್ಮ. ಯಾಕೆ ಶ್ರುತಿ, ನಿನ್ ಮೈಗೆ ಹುಷಾರಿಲ್ವಾ? ಹುಷಾರಿಲ್ದಿರೋದು ನನ್ ಮೈಗಲ್ಲ, ನಿಮ್ ತಲೆಗೆ. ಏನ್ ಶ್ರುತಿ, ನನ್ನೇ ಹುಚ್ಚಿ ಅಂತಿದ್ಯಾ? ಮತ್ತಿನ್ನೇನಮ್ಮ, ಮೀನಾ ಅವ್ರ ಹತ್ರ ಇಲ್ದೇ ಇರೋದೆಲ್ಲ ಹೇಳಿ ಯಾಕೆ ಅವ್ರ ಹತ್ರ ಜಗಳ ಮಾಡ್ಕೊಂಡ್ರಿ? ನಾನಾಗಿ ಎಲ್ಲಿ ಹೋದೆ? ನಿಮ್ ಅತ್ತನೇ ಫೋನ್ ಮಾಡಿ ಕರ್ಸಿ ಆಕೆ ಬಗ್ಗೆ ಹೇಳಿದ್ರು. ನಿನ್ ಜೀವನ ಅವಳಿಂದ ಹಾಳಾಗ್ತಿದೆ ಶ್ರುತಿ. ಸ್ಟಾಪ್ ಇಟ್ ಮಾಮ್. ಸತ್ಯ ತಿಳ್ಕೊಂಡೆ ನೀವೇ ಏನಾದ್ರೂ ಮಾತಾಡ್ಕೋತೀರಾ? ಅವ್ರ ಹತ್ರ ಹೋಗಿ ಏನನ್ನೋ ಮಾತಾಡಿ ಅವ್ರನ್ನ ಹರ್ಟ್ ಮಾಡೋ ರೈಟ್ಸ್ ಯಾರ್ ಕೊಟ್ಟಿ ನಿಮ್ಗೆ? ಸ್ಟೇಟಸ್ ಇಲ್ದೇ ಇರೋರ್ಗೋಸ್ಕರ ನಿನ್ ಹೆತ್ತ ತಾಯಿ ಜೊತೆನೆ ಜಗಳ ಆಡ್ತಿದ್ಯಾ? ಮೊದ್ಲು ಅವಳ ಜೊತೆ ಮಾತಾಡೋದನ್ನ ಬಿಡು. ಅಮ್ಮ, ನಾನ್ ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಮಾತಾಡ್ಬಾರ್ದು ಅನ್ನೋದು ನನ್ ಮೇಲ್ ಬಿಟ್ಟಿದ್ದು. ನಾನೀಗ ಶ್ರುತಿ ವಾಸುದೇವ್ ಅಲ್ಲ ಅಮ್ಮ, ಶ್ರುತಿ ರವಿ. ಇದು ನನ್ ಮನೆ, ಇಲ್ಲಿರೋರೆಲ್ಲ ನನ್ ಫ್ಯಾಮಿಲಿ ಮೆಂಬರ್ಸ್. ಇನ್ಮೇಲೆ ನನ್ ವಿಷಯದಲ್ಲಾಗ್ಲಿ ನನ್ ಫ್ಯಾಮಿಲಿ ವಿಷಯದಲ್ಲಾಗ್ಲಿ ಇಂಟರ್ಫಿಯರ್ ಆಗ್ಬೇಡಿ ಪ್ಲೀಸ್. ಇನ್ನೊಂದ್ಸತಿ ಮೀನಾ ಅವ್ರ ಹತ್ರ ಎಲ್ಲ ಹೀಗ್ ಮಾತಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲಮ್ಮ. ಶ್ರುತಿ ಹೇಗ್ ಮಾತಾಡ್ತಾರ ನೋಡ್ರವಿ. ನನ್ ಒಳ್ಳೇದಕ್ಕೆ ಮಾಡಿದ್ರಂತ ಇಷ್ಟಲ್ಲ, ಮಾಡೋದೆಲ್ಲ ಮಾಡಿ ಹೀಗ್ ಮಾತಾಡ್ತಾರ. ನಾನೇನಾದ್ರೂ ಡೈರೆಕ್ಟ್ ಆಗಿ ಮೀಟ್ ಮಾಡಿದಿದ್ರೆ ಸರಿಯಾಗಿ ಬಾಯ್ ಬಂದಂಗ್ ಬೈದ್ಬಿಟ್ಟಿರ್ತಿದೆ. ನಾನ್ ಮಾತಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಬೇಬಿ? ಕರೆಕ್ಟ್ ಆಗಿ ಮಾತಾಡಿದ್ರೆ ತಾನೆ? ಅಲ್ಲ ಶ್ರುತಿ, ನೀನ್ ನಿಮ್ ತಾಯಿ ಹತ್ರ ಮಾತಾಡ್ತಾ ಇದ್ದೆ, ಅದ್ರಲ್ಲಿ ನನ್ ಕೇಳೋದೇನಿದೆ? ಅಯ್ಯೋ ನಿನ್ನ, ಇಷ್ಟೊತ್ತು ನಾನ್ ನಿನ್ ತಾಯಿನ ಬೈತಾ ಇದ್ದೆ, ಈಗ ನಿನ್ ಸರ್ದಿ ನನ್ ತಾಯಿನ ಬೈತೀಯ ಅಂತ ಅನ್ಕೊಂಡ್ರೆ ಏನ್ ಹೀಗ್ ಮಾತಾಡ್ತಿದ್ಯಾ? ನಾನ್ ಯಾಕೆ ಶ್ರುತಿ ನಿಮ್ ತಾಯಿನ ಬೈಲಿ? ನೀನೇ ಬೇಕಾದ್ರೆ ನಿಮ್ ತಾಯಿನ ಬೈಕೋ. ಕಿಲಾಡಿ ಕಣ ನೀನು. ಏನ್ ಸೇಫ್ ಪ್ಲೇ ಮಾಡ್ತೀಯ ನೀನು? ನನ್ಗೆ ಯಾಕಮ್ಮ ಬೇಕು ಈ ತಲೆ ನೋವಲ್ಲ? ಇವತ್ತು ನಿಮ್ಮ ಅಮ್ಮ ಮೇಲೆ ಇರೋ ಕೋಪಕ್ಕೆ ಏನ್ ಬೇಕಾದ್ರೂ ಬೈತ್ಯಾ, ನಾನ್ ಏನ್ ಬೈದ್ರು ಸುಮ್ನೆ ಇರ್ತೀಯ. ಅದೇನೊಂದ್ 2 ವಾರ ಆದ್ಮೇಲೆ ಅವತ್ತು ನೀನ್ ನಮ್ಮ ಅಮ್ಮನ್ ಬೈದೆ ಅಂತ ಸುಮ್ನೆ ಜಗಳ ಆಡ್ಕೊಂಡ್ ಬರ್ತೀಯ. ನನಗೆ ಯಾಕೆ ಬೇಕಮ್ಮ ಇವೆಲ್ಲ? ಅದಕ್ಕೆ ನಾನ್ ಸೈಲೆಂಟ್ ಆಗಿ ಇದ್ಬಿಡ್ತೀನಪ್ಪ. ಪರವಾಗಿಲ್ಲ ಕಣೋ, ನಿಧಾನಕ್ಕಾದ್ರೂ ಸರಿ. ಒಳ್ಳೆ ಹಸ್ಬೆಂಡ್ ಮೆಟೀರಿಯಲ್ ಆಗ್ತಿದ್ಯಾ. ಲೈಫ್ ಇದೆ ಕಣೋ ನಿಂಗೆ. ಥ್ಯಾಂಕ್ ಯು ಮೇಡಮ್. ಅಭಿಮಾನ ಮನ್ಸಲ್ಲಿ ಇರ್ತಾನ? ಇದೇ ಖುಷಿಗೆ ಏನಿಲ್ವಾ ಮೇಡಮ್? ಇದೆಲ್ಲ ಮೇಡಮ್ ಕೇಳಿತ್ತು, ಆಯ್ತು ಬಿಡಿಸ್ತಾ. ಇವ್ರು ನಿಮ್ ರಿಲೇಟಿವ್? ಅಲ್ಲ ಮೇಡಮ್, ನಮ್ ಪಕ್ಕದ ಮನೆಯವರು. ಬೆಳಗ್ಗೆ ಕೆಲಸ ಮಾಡ್ತಾ ತಲೆ ಸುತ್ತ ಬಿದ್ಬಿಟ್ಟು ಅದಕ್ಕೆ ಕರ್ಕೊಂಬಂದ್ವಿ ಮೇಡಮ್. ಇವ್ರ ಮನೆಯವ್ರಿಗೆ ಯಾರಾದ್ರೂ ಕಾಲ್ ಮಾಡಿದ್ರಾ? ಮಾಡಿದ್ದೆ ಮೇಡಮ್. ಇವ್ರ ಮಗಳು ಒಬ್ರು ಕಲ್ಯಾಣಿ ಅಂತ ಇದಾರೆ, ಅವ್ರ ವಿಷಯ ಹೇಳಿ ಇಲ್ಲಿಗೆ ಬರಕ್ ಹೇಳಿದ್ವಿ. ಡಾಕ್ಟರ್, ನಮ್ ಪ್ರಮೀಳಕ್ಕ ಚೆನ್ನಾಗಿದ್ದಾರೆ ತಾನೆ? ವೆಯ್ಟ್ ಮಾಡಿ ಹೇಳ್ತೀನಿ. ನಾವು ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡ್ ನನ್ ಜೊತೆ ಬನ್ನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಪ್ರಮೀಳಾ ಅಂತ ಒಬ್ರು ಅಡ್ಮಿಟ್ ಆಗಿದಾರಲ್ಲ? ಕಲ್ಯಾಣಿ ಅಂದ್ರೆ ನೀವೇನಾ? ಹೌದು, ಅವ್ರು ಇಲ್ಲೇ ರೂಮ್ ಅಲ್ಲಿ ಇದಾರೆ, ಹೋಗಿ ನೋಡಿ. ಅಮ್ಮ ರೋಹಿಣಿ ಹಿಂದೆ ಅಮ್ಮ. ಅಮ್ಮ ಅಮ್ಮ ಆಂಟಿ ಅಮ್ಮ. ಬೆಳಗ್ಗೆ ಮನೆ ಹತ್ರ ಮನೆ ಕೆಲಸ ಮಾಡ್ತಾ ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬಿದ್ಬಿಟ್ರು. ನಾವಿದ್ವಿ ಸರಿ, ಇಲ್ಲಾಂದ್ರೆ ಈ ಮಗು ಕತೆ ಏನಾಗ್ಬೇಕಾಗಿತ್ತು ಹೇಳು? ಈತ ವಯಸ್ಸಾದ ಕಾಲದಲ್ಲಿ ಇವ್ರೊಬ್ಬರನ್ನೇ ಒಂಟಿ ಆಗ್ಬಿಟ್ಟು ನೀನ್ ಹೇಗಮ್ಮ ಬೆಂಗಳೂರಲ್ಲಿ ಇರ್ತೀಯಾ? ಅವಳು ಇವಾಗಿನ್ನು ಬರ್ತಿದ್ದಾಳೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡಿ. ಅಮ್ಮ ಅಮ್ಮ, ನಾನು ಹೇಳಿ ಬಂದಿದ್ದೀನಿ, ನೋಡಮ್ಮ. ಹೇಳ್ಬೇಡಮ್ಮ, ನಿಮ್ ತಾಯಿಗೆ ಏನೂ ಆಗಲ್ಲ, ನಾವಿನ್ನು ಹೊರಡ್ತೀವಿ. ಏನಾರ ಬೇಕಾದ್ರೆ ಫೋನ್ ಮಾಡಮ್ಮ. ಅಮ್ಮ, ನಾನು ಕಲ್ಯಾಣಿ. ಅಮ್ಮ ಏನಮ್ಮ, ನಾನ್ ತೆಗಿತೀನಿ. ಕಲ್ಯಾಣಿ ಯಾಕೆ ಹಾಕ್ಬಿಟ್ಟು ನಂಗೆ ಅಷ್ಟು ಭಯ ಆಯ್ತು ಗೊತ್ತಾ? ಅಮ್ಮ ನಿನ್ ಜೊತೆಗೆ ಇದೀನಲ್ಲ, ಹೆದರ್ಕೋಬೇಡ. ಅಮ್ಮ ನೀನು ಆಗ್ಬೇಡ, ನನ್ ಜೊತೆನೆ ಇದ್ಬೋದು. ನಿನ್ ಮಾತೆಲ್ಲ ಕರೆಕ್ಟ್ ಆಗಿ ತಗೋತಿದ್ಯಾ ತಾನೆ? ತಗೋತಾ ಇದೀನಮ್ಮ. ಯಾಕೆ ಅಂತ ಗೊತ್ತಿಲ್ಲ, ನಿನ್ನೆಯಿಂದ ಒಂಥರ ಇತ್ತು. ಒಳ್ಳೆಯ ಕೆಲ್ಸ ಮಾಡ್ಬೇಕಾದ್ರೆ ಕಣ್ ಕಟ್ಟದಾಗಾಯ್ತು. ಪ್ರಜ್ಞೆ ತಪ್ಪಿದೋದ್ನಮ್ಮ. ಅಮ್ಮ ನೀವೆಲ್ಲ ಆಗ್ಬೇಡಿ ಅಮ್ಮ, ನನ್ ಜೊತೆ ಅಜ್ಜಿ ಜೊತೆ ಇದೀವಿ. ಆಯ್ತು ಪುಟ್ಟ, ನೀನ್ ಅಳ್ಬೇಡ, ನಿಮ್ ಜೊತೆಗೆ ಇರ್ತೀನಿ. ನೀವೀಕೆ ಮಗಳೇನಮ್ಮ? ಹೌದು ಡಾಕ್ಟರ್. ಅಮ್ಮಂಗೆ ಏನಾಗಿದೆ? ಎಲ್ಲ ಟೆಸ್ಟ್ ಮಾಡಿದೀವಿ. ECG ಫ್ಲಕ್ಚುಯೇಷನ್ ಆಗಿದೆ, ಮೈಲ್ಡ್ ಅಟ್ಯಾಕ್ ಆಗಿರೋ ಆಗಿದೆ. ಟೆನ್ಷನ್ ಆಗ್ಬೇಡಿ. ಇವ್ರಿಗೆ BP ಇದೆ ಅಲ್ವಾ? ಹೌದು ಡಾಕ್ಟರ್. ಅವರು ಯಾವ್ದೋ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದಾರೆ, ಸ್ಟ್ರೆಸ್ ಆಗಿರೋ ಆಗಿದೆ. ನೀವು ಅವ್ರ ಜೊತೆಲೆ ಇದು ನೋಡ್ಕೋಬಹುದಲ್ವಾ? ಇಲ್ಲ ಡಾಕ್ಟರ್, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು. ನೀವ್ ಇವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಇಲ್ಲಿ ಇವ್ರನ್ನ ನೋಡ್ಕೊಳ್ಳೋಕೆ ಒಬ್ಬ ಕೇರ್ ಟೇಕರ್ನ ಇಡ್ಬೇಕಾಗತ್ತೆ. ಒಬ್ರನ್ನೇ ಬಿಡೋದು ಸೇಫ್ ಅಲ್ಲ. ನಾಳೆವರೆಗೂ ಅಬ್ಸರ್ವೇಷನ್ ಅಲ್ಲಿ ಇರ್ಲಿ.
ನಾಳೆ ಮನೆಗ್ ಕರ್ಕೊಂಡ್ ಹೋಗ್ಬೋದಾ ಬೇಡ್ವಾ ಅಂತ ಚೆಕ್ ಮಾಡಿ ಹೇಳ್ತೀನಿ. ಅವ್ರು ರೆಸ್ಟ್ ಮಾಡ್ಲಿ ಈಗ. ಓಕೆ ಡಾಕ್ಟರ್, ಹೆದ್ರುಕೋಬೇಡ ಕಲ್ಯಾಣಿ. ಮೊದ್ಲಿಂದ ತಲೆ ಸುತ್ತು ಅಂತ ಹೇಳ್ತಿದ್ನಲ್ಲ, ಈ ಸರಿ ಬಿದ್ದುಬಿಟ್ಟೆ ಅಷ್ಟೇ. ಅಮ್ಮ, ಡಾಕ್ಟರು ನೀನ್ ತುಂಬಾ ಸ್ಟ್ರೆಸ್ ಅಲ್ಲಿ ಇದೆಯಾ ಅಂತ ಹೇಳ್ತಿದ್ದಾರೆ. ಏನಮ್ಮ ಯೋಚನೆ ನಿನ್ಗೆ? ನೀನು ನಿನ್ ಇಷ್ಟವಾದ ಜೀವನನ ಆಯ್ಕೆ ಮಾಡ್ಕೊಂಡು ಹೋಗ್ಬಿಟ್ಟೆ. ಅದು ನಿನ್ ಜೀವನ ಪೂರ್ತಿ ಸಿಗುತ್ತೋ ಇಲ್ವೋ ಅನ್ನೋದು ನನಗ್ ಗೊತ್ತಿಲ್ಲ. ನಾನಿಲ್ದೆ ಕೃಷ್ ಜೀವನ ಏನಾಗುತ್ತೆ ಅನ್ನೋದೇ ನನಗ್ ಗೊತ್ತಿಲ್ಲಮ್ಮ. ಇದೆಲ್ಲ ನನ್ ಮನ್ಸಲ್ಲಿ ತುಂಬಾ ಕಾಡ್ತಾ ಇರುತ್ತೆ ಕಲ್ಯಾಣಿ. ಏನಮ್ಮ ನೀನು, ನಾನು ಇಲ್ಲ ಅಂತ ಅನ್ಕೊಂಡಿದ್ಯಾ? ಏನೋ ಹೀಗಾದಾಗ ಅಕ್ಕದ ಮನೆಯವ್ರು ಬಂದು ನೋಡಿದ್ರು ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿನ್ ಏನಾಗ್ತಿತ್ತು ಯೋಚನೆ ಮಾಡಿದ್ಯಾ? ಯೋಚನೆ ಮಾಡುವಂತದ್ದು ಏನಮ್ಮ ಇದೆ? ಎಲ್ಲ ವಿಧಿ ಬರ್ದಂಗ ಆಗ್ತಿತ್ತು. ಏನಮ್ಮ ನೀನು ಎಲ್ಲದಕ್ಕೂ ವಿಧಿನೇ ಕಾರಣನ? ನೀನ್ ಮಾಡೋ ತಪ್ಪು ನೀನು ಗೊತ್ತಾಗ್ತಿಲ್ವಮ್ಮ. ಸರಿ ಬಿಡು, ಆಗಿದಾಗೋಯ್ತು, ಹೆದರ್ಕೋಬೇಡ. ನಾನ್ ಇದೀನಲ್ಲ, ನಾನ್ ನೋಡ್ಕೋತೀನಿ ಎಲ್ಲಾನು, ಸರಿನಾ? ಮಾತಾಡಿ ಆಯಾಸ ಮಾಡ್ಕೋಬೇಡ. ಹಲೋ, ಬರ್ತಾ ಇದೀನಿ. ನೀವೆಲ್ಲ ಸೇರಿದ್ರಾ? ಬರ್ತಾ ಇದೀನಿ. ಏನ್ ಸರ್, ಹುಡುಗಿ ನೋಡಕ್ ಹೋಗ್ತಾ ಇದೀರಾ? ಅಲ್ಲ, ಮನೆಯವ್ರು ಯಾರು ಜೊತೆಲಿಲ್ಲ, ಒಬ್ರೇ ಹೋಗ್ತಾ ಇದೀರಾ? ಅಪ್ಪ ಅಮ್ಮ ಬೇರೆ ಕಾರಲ್ಲಿ ಹೋಗಿದ್ದಾರೆ. ಓ, ಸರಿ. ಅಲ್ಲ, ಏನೋ ಟೆನ್ಷನ್ ಇದ್ದಂಗಿದ್ದೀರಾ ನೀವು? ಹ್ಞೂ ಸರ್, ಮದ್ವೆ ಮಾಡ್ಕೊಳ್ಳ ಬೇಡವಾ ಅನ್ನೋದೇ ಕನ್ಫ್ಯೂಷನ್. ಏನ್ ಸರ್ ನೀವು ನೋಡಕ್ ಎಷ್ಟ್ ಚೆನ್ನಾಗಿದ್ದೀರಾ. ನಿಮ್ ನೋಡಿದ್ರೆ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಅನ್ಸುತ್ತೆ. ಹಂಗಿದ್ಮೇಲೆ ಒಳ್ಳೆ ಸಂಪಾದನೆನೂ ಇದ್ದೇ ಇರತ್ತೆ. ಹಂಗಿದ್ಮೇಲೆ ಏನ್ ಸರ್ ಗೊಂದಲ? ಮದ್ವೆ ಆದ್ಮೇಲೆ ನಮ್ ಲೈಫ್ ಹೆಂಗಿರುತ್ತೆ ಅಂತ ನೆನ್ಸ್ಕೊಂಡ್ರೆ ಭಯ ಆಗೋದು ಸರ್. ಯಾಕೆ ಸರ್ ಭಯ? ಇಷ್ಟು ವರ್ಷ ಇಂಡಿಪೆಂಡೆಂಟ್ ಆಗಿದ್ದೆ, ಮನೆಯವರೆಲ್ಲ ಸೇರ್ಕೊಂಡು ಮದ್ವೆಗೆ ಒಪ್ಸಿದಾರ್ ಸರ್. ಮದ್ವೆಗೆ ಒಪ್ಸೋದು ಅಪ್ಪ ಅಮ್ಮಂದಿರ ಜನ್ಮಸಿದ್ಧ ಹಕ್ಕು ಸರ್. ನಂದು ಹಂಗೆ ಆಗಿದ್ದು. ನಾನು ಪ್ರೇಕ್ಷಕನಾಗೆ ಹೋದೆ, ಆದ್ರೆ ಅಲ್ಲಿ ಹೋದ್ಮೇಲೆ ನಾನೇ ಮದುಮಗಾಗ್ಬಿಟ್ಟೆ. ನಿಮಗೆ ಇಷ್ಟ ಇಲ್ದಲೆ ಮದ್ವೆ ಆಗ್ಬಿಟ್ರ ಸರ್? ಮೊದ್ಲು ನನಗೂ ಇಷ್ಟ ಇರ್ಲಿಲ್ಲ, ಆಮೇಲೆ ಬರ್ತಾ ಇಷ್ಟ ಆಗೋಯ್ತು. ಹಾಗಾದ್ರೆ ಮದ್ವೆ ಆದ್ಮೇಲೆ ಲೈಫ್ ಚೆನ್ನಾಗಿರುತ್ತೆ ಅಂತೀರಾ? ಅದನ್ನ ಅಷ್ಟು ಈಸಿಯಾಗಿ ಹೇಳಕ್ ಬರಲ್ಲ ಸರ್. ಈಗ ನೋಡಿ, ಚೆನ್ನಾಗಿ ಈಜಕ್ ಬರೋನು ಸಮುದ್ರದ ಮಧ್ಯದಲ್ಲಿ ತಗೊಂಡೋಗ್ ಬಿಟ್ಬಿಟ್ರು ಅವನು ಹೆಂಗೋ ದಡ ಸೇರ್ಬಿಡ್ತಾನೆ. ಅದೇ ಅಲ್ಕ ಡುಲ್ಕ ಗೊತ್ತಿರೋನು ಗುಳು ಮುಂದಂಗೆ ಮುಳುಗ್ಬಿಡ್ತಾನೆ. ಹಂಗೆ ಇದನು. ಏನ್ ಸರ್ ನೀವು ಇನ್ನೂ ಎದುರಿಸ್ತಾ ಇದೀರಾ? ಅಯ್ಯಯ್ಯ ಸರ್, ನಾನು ಎದುರಿಸ್ತಾ ಇಲ್ಲ ಸರ್. ಈಗ ನೋಡಿ, ರೋಡಲ್ಲಿ ಹಳ್ಳ ಕುಳ್ಳ ಇದೆ, ಬೇರೆ ಎಲ್ಲ ವೆಹಿಕಲ್ ಗಳೆಲ್ಲ ಇರತ್ತೆ ಅಂತ ಅಂದ್ಬಿಟ್ಟು ನಾವು ಗಾಡಿ ಓಡಿಸೋದು ಬಿಟ್ಬಿಡ್ತೀವಾ? ಇಲ್ಲ ಅಲ್ವಾ? ಹಂಗೆ ಇದನು. ಈಗ ನೀವು ಮದ್ವೆ ಆಗು ಅಂತ ಇದ್ದೀರಾ, ಇಲ್ಲ ಬೇಡ ಅಂತ ಇದ್ದೀರಾ? ಮಾಡ್ಕೊಡಿ ಸರ್, ಇಲ್ಲಾಂದ್ರೆ ನ್ಯಾಷನಲ್ ವೇಸ್ಟ್ ಆಗಿ ಹೋಗ್ತೀರಾ. ಒಳ್ಳೆ ಹುಡುಗಿ ಕೈ ಹಿಡಿದ್ರೆ ಜೀವನ ಹಂಗೆ ಸೆಟ್ಲ್ ಆಗ್ಬಿಡುತ್ತೆ, ಉದ್ದಾರ ಆಗ್ಬಿಡ್ತೀರಾ ನೀವು. ಕೆಟ್ಟೋಳ್ ಸಿಕ್ಬಿಟ್ರೆ? ಅದು ಸರ್. ರೀ, ನಗ್ಬೇಡ್ರಿ ರೀ. ಹೌದು, ನಿಮ್ಗೆ ಎಂತ ವೈಫ್ ಸಿಕ್ಕಿದಾಳೆ? ಮಹಾಲಕ್ಷ್ಮಿನಾ ಅಥವಾ ಭೂತಾನ? ಅದು ಏನಪ್ಪಾ ಅಂತಂದ್ರೆ, ಈ ದೇವ್ರು ಈ ಎರಡೂ ಕ್ಯಾರೆಕ್ಟರ್ನ ತಗೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಡ್ರರ್ ಅನ್ಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾನೆ ನನ್ನ ಹೆಂಡತಿಗೆ. ಒಂದೊಂದ್ಸರಿ ದೈವ, ಕೆಲವೊಂದ್ಸರಿ ದೆವ್ವ. ಏನ್ ಸರ್ ನೀವು ಮತ್ತೆ ಕನ್ಫ್ಯೂಷನ್ ಮಾಡ್ತಾ ಇದೀರಾ? ಇರೋ ವಿಷಯನೇ ಹೇಳ್ತಾ ಇದೀನಿ ಸರ್. ಹೇಳಿ ಸರ್, ಹೆಂಡತಿರು ಈ ಕಾಯಿನಲ್ಲಿರೋ ಎರಡು ಮುಖ ಇದ್ದಂಗೆ. ನಮ್ ಟೈಮ್ ಹೆಂಗಿರುತ್ತೋ ಹಂಗ್ ಬೀಳ್ತದೆ. ಈಗ ನಾನು ಮದ್ವೆ ಮಾಡ್ಕೊ ಅಂತ ಇದ್ರಾ, ಇಲ್ಲ ಬೇಡ ಅಂತ ಇದ್ರಾ? ಸರ್, ನೀವ್ ಎಣ್ಣೆ ಹೊಡಿತೀರಾ ಸರ್? ವೀಕೆಂಡ್ ಅಲ್ಲಿ ಮಾತ್ರ. ಆ ಟೈಮಲ್ಲಿ ನಿಮ್ ಮೇಲೆ ಕ್ರೈಮ್ ರೇಟು ಜಾಸ್ತಿ ಆಗ್ತಾನೆ ಹೋಗುತ್ತೆ ಸರ್. ಏನ್ ಸರ್, ಕ್ರೈಮು ಅಂತೆಲ್ಲ ಹೇಳ್ತಾ ಇದೀರಾ? ಹೌದು ಸರ್. ನೀವು ಮಾಡಿರೋ ತಪ್ಪಿಗೆ, ಮಾಡದೇ ಇರೋ ತಪ್ಪಿಗೆ ಎಲ್ಲದಕ್ಕೂ ನಿಮ್ಮಲ್ಲಿ ಕೂಗಾಡ್ತಾನೆ ಇರ್ತಾರೆ. ಏನ್ ಸರ್ ಇನ್ನೂ ಎದುರಿಸ್ತಾ ಇದೀರಾ? ಸರ್, ಇವಾಗ ನೋಡಿ, ಈದ್ ಕಲಿಬೇಕು ಅಂತಂದ್ರೆ ಹಿರಿಯ ದಡದಲ್ಲಿ ನಿಂತ್ಕೊಂಡು ಅಲ್ಲಿ ನೋಡ್ಬಾರ್ದು, ಹಿಂಗೆ ಸುಳಿ ಇದೆಯಾ, ಎಷ್ಟ್ ಆಳ ಇದೆ ಅಂತ ಒಂದ್ಸೆ ಹಂಗೆ ಧುಮುಕ್ ಬಿಡ್ಬೇಕು, ಧುಮುಕಿ ಈದ್ ಕಲಿಬೇಕು. ಇದು ಹಂಗೇನೆ ಸರ್. ಒಂದ್ಸರಿ ಮದ್ವೆ ಆಗ್ಬಿಡಿ, ಆಮೇಲೆ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಸರ್. ಏನೇ ನಿರ್ಧಾರ ಇತ್ತು ಅಂದ್ರೂ ನಿಮ್ಗೆ ಏನ್ ತಗೋಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಹಲೋ ಸರ್. ಸರ್, ಇಲ್ಲಿ ಪ್ಯಾಸೆಂಜರ್ನ ಡ್ರಾಪ್ ಮಾಡ್ತಾ ಇದೀನಿ. ಒಂದು 20 ನಿಮಿಷ ಪಿಕ್ ಮಾಡ್ತೀನಿ ಸರ್ ನಿಮ್ಮನ್ನ. ಓಕೆ ಸರ್, ಥ್ಯಾಂಕ್ ಯು. ಯಾರಮ್ಮ ನೀನು? ನೋಡ್ಕೊಂಡು ಗಾಡಿ ಓಡ್ಸಕ್ಕಲ್ವಾ? ಏನ್ ಸರ್, ಆಕ್ಸಿಡೆಂಟ್ ಆಗೋಯ್ತಾ? ಸರ್, ಅದೆಲ್ಲ ಏನಿಲ್ಲ ಸರ್, ಒಂದು ಲೂಸು ಗಾಡಿ ಗಡ್ಡ ಬಂದ್ಬಿಟ್ಟಿದೆ. ಇರಿ, ನಾನು ನೋಡ್ತೀನಿ. ನೋಡ್ಕೊಂಡ್ ಬರ್ಬೇಕು ಗೊತ್ತಾಗಲ್ವಾ? ಗೊತ್ತಿಲ್ಲಮ್ಮ ನಿನಗೆ, ಹಂಗ ಬರೋದು. ನಾನ್ ಸರಿಯಾಗಿ ಬಂದೆ, ನೀನೇನೋ ಹಂಗಾಗಿ ಬಂದಿದ್ದು. ಟರ್ನಿಂಗ್ ಅಲ್ಲಿ ಬರ್ಬೇಕಾದ್ರೆ ಹಾರ್ ಮಾಡ್ಕೊಂಡ್ ಬರ್ಬೇಕು ನಂಗೆ ಗೊತ್ತಿಲ್ಲ ನಿನಗೆ? ಯಾಕೆ ನಿನ್ ಗಾಡಿನ ಹೊಣ್ಣಿಲ್ವಾ? ಮನೆ ನಿಟ್ಬಿಟ್ಟು ಬಂದಿದ್ಯಾ? ಏನ್ ಸರ್ ಇದು ಈಗೆಲ್ಲ ಮಾತಾಡ್ತಿದ್ದಾರೆ? ಸಾರ್, ಅವ್ರ ಗಂಡ ಸರಿ ಇಲ್ಲ ಅನ್ಸುತ್ತೆ. ನನ್ ಗಂಡನ ಬಗ್ಗೆ ಮಾತಾಡ್ಬೇಡ. ನೀನ್ ಹೆಂಡತಿ ನಿನ್ಗೆ ಕರೆಕ್ಟ್ ಕ್ಲಾಸ್ ತಗೊಂಡಿದ್ರೆ ನೀನ್ ಈ ರೀತಿ ಎಲ್ಲ ಆಡ್ತಿರ್ಲಿಲ್ಲ, ಮಾತಾಡ್ತಾನೆ ಇರ್ಲಿಲ್ಲ. ನಾನ್ ಹೆಂಡತಿ ಬಗ್ಗೆ ಮಾತಾಡೋ ಬರ್ಬೇಡ ನೀನು. ನಾನು ಹೇಳ್ತಾ ಇದೀನಿ, ನನ್ ಗಂಡನ ಬಗ್ಗೆ ಮಾತಾಡೋದಕ್ ಬರ್ಬೇಡ.
ಅಯ್ಯೋ ಅಲ್ಲ ಬಂದು ನೋಡಿಲಿ ನಾನು ಕಾರಿಗೆ ಡ್ಯಾಶ್ ಹೊಡೆದ್ಬಿಟ್ಟು ಏನಮ್ಮ ರೋಡಲ್ಲಿ ನಿಂತ್ಕೊಂಡು ಜೋರ್ ಮಾತಾಡ್ತಾ ಇದ್ಯಾ? ಓಹೋ ಪಾಪ, ನನ್ ಗಾಡಿ ನಿನ್ ಕಾರ್ಗೆ ಡಿಕ್ಕಿ ಹೊಡ್ದಿದ್ದಕ್ಕೆ ನಿನ್ ಕಾರು ಚಿಸ್ಕುದಾಗೋಯ್ತಲ್ವಾ? ಹಂಗೆಲ್ಲ ಕೇವಲ ಮಾತಾಡ್ಬೇಡಮ್ಮ. ನನ್ ಗಾಡಿ ಇದು ನೋಡಿಲಿ ಹೆಂಗ ಸ್ಕ್ರಾಚ್ ಮಾಡ್ಬಿಟ್ಟಿದ್ಯಾ? ಅಯ್ಯೋ ನನ್ನ ಹೆಂಡತಿ ಕುಡ್ಸಿದ್ದು ಗಾಡಿ, ಕಷ್ಟಪಟ್ಟು ದುಡ್ಡು ಕುಡ್ಸಿದ್ದು. ನನ್ ಗಂಡ ಇನ್ನೇನು, ಅವ್ರು ಕಷ್ಟಪಟ್ಟು ದುಡ್ಡೆಲ್ಲ ಈ ಗಾಡಿ ಕೊಡ್ಸಿದ್ದು, ಏನ್ ಸ್ಕ್ರಾಚ್ ಆಗೋಯ್ತು. ಈಗ ಸಮಾಧಾನ ಹೇಳೋರು ಯಾರು? ನನ್ ಕಾರ್ ತಲಿಸವ್ರಿ ಯಾರಮ್ಮ ಸಮಾಧಾನ ಮಾಡೋರು? ಸ್ವಲ್ಪ ಏನ್ ಮಾತಾಡ್ತಾರೆ ಬಂದ್ ಬಿಟ್ಬಿಟ್ಟು. ಆಕ್ಚುಲಿ ಆಯ್ತಾ ಕಾರ್ ತಗೊಂಡ್ ಗೊತ್ಬಿಟ್ನ ಇವನು. ಅಯ್ಯೋ ಸಾರ್ ನಾನೇನು ಮಾಡಿಲ್ಲ ಸರ್. ಸಾಕ್ ಸುಮ್ಮನೆ, ನಿಮ್ಮಂತವ್ರನ್ನ ಸುಮಾರು ಜನ ನೋಡಿದ್ದೀನಿ. ಪಾಪ ಈ ಹುಡುಗಿ ಇಸ್ಕೊಂಡ್ ಫೈನ್ ಕಟ್ಟಲೆ. ಅಯ್ಯೋ ಸರ್, ಇವ್ರ ಯಾಕೆ ಫೈನ್ ಕಟ್ಬೇಕು? ಏನು ಎಂತೆಲ್ಲ ಮಾತಾಡ್ತಿದ್ದೀರಾ ಇವ್ರನ್ನ? ಯಾಕೆ? ಅಲ್ಲಮ್ಮ, ಅವ್ನ್ ಬಂದ್ ಆಕ್ಸಿಡೆಂಟ್ ಮಾಡಿದಾನೆ, ನಿನ್ ಪರವಾಗಿ ಮಾತಾಡ್ತಿರೋದು. ಸರ್ ಅದೆಲ್ಲ ಏನಿಲ್ಲ, ನನ್ನ ಹೆಂಡತಿ ಬಿಟ್ಬಿಡಿ ಸರ್. ವೈಫಾ? ನಿಮ್ಮಿಬ್ರು ಗಂಡ ಹೆಂಡತಿ ಜನ ನಾವು ಮನೇಲಿ ಇಟ್ಕೊಳ್ಳಿ, ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತೈತೆ, ಮೊದಲು ಜಾಗ ಖಾಲಿ ಮಾಡಿ. ಓಕೆ ಸರ್, ಓಕೆ. ಏನಾಗಿದೆ ನೀನು? ಪೊಲೀಸರು ಕಡೆ ಅವ್ರ ತಕ್ಷಣ ಜೋರಾಗಿ ಮಾತಾಡ್ತಾ ಇದೀಯಾ? ಮತ್ತೇನೇನ್ರಿ, ನಿಮ್ಗೆ ಮರ್ಯಾದೆಯಿಂದಾನೇ ಮಾತಾಡ್ತಿದ್ದಾರೆ. ಇನ್ನು ಸರಿಯಾಗಿ ತರಾಟೆ ತಗೋಬೇಕಾಗಿತ್ತು. ಆಯ್ತು ಸರಿ ಬಿಡು. ಏನು ಏಟಾಗಿಲ್ಲವನೇ? ಈಗ ಬಂದ್ ಕೇಳ್ತಿದ್ದೀರಾ? ಆಯ್ತು, ಗಾಡಿ ಹೊತ್ಕೊಂಡು ಹುಷಾರಾಗಿ ಹೋಗು. ಸರ್ ಆಗಾಗ ಭೂತ ಮೆಡ್ಕೊಂಡಂಗ್ ಆಡ್ತಾಳೆ ಅಂತ ಹೇಳ್ತಾ ಇದ್ರಲ್ಲ, ಆ ಹೆಂಡತಿ ಇವ್ರೇನಾ? ಸರ್ ನಾನೇ ಎದ್ರುಕೊಂಡ್ಬಿಟ್ಟೆ ಸರ್, ನೀವೇನ್ ಇಷ್ಟು ಫುಲ್ ಆಗಿದ್ದೀರಾ? ಅಯ್ಯಪ್ಪ ಅಪ್ಪಿ ಹಾಕ್ಬಿಟ್ಟಿಲ್ಲಲ್ಲಿ. ಏನಿಲ್ಲ ಸರ್, ಅದು ಏನು ಭೂತನಾ? ನೀನಾ? ಅದು ಮನೆಗ್ ಬನ್ನಿ, ಅವಾಗಿದೆ ವಿಚಾರಿಸ್ಕೊಂತೇನೆ. ಅಯ್ಯ ಭೂತನ ಏನು ಅಂತ ವಿಚಾರಿಸ್ತೀನಿ ಬನ್ನಿ. ಅಯ್ಯೋ ರೋಡ್ ಬಿಟ್ಟಿದ್ ಸಾಲದೆ ಮನೇಲಿ ಬೇರೆ ವಿಚಾರಿಸ್ಕೊತೀನಮ್ಮ. ಕೋಪ ಮಾಡ್ಕೋಬೇಡ ಕಣೆ. ಬೇಡಮ್ಮ, ಈ ಹುಷಾರ್ ನಾನು ಹೇಳಕ್ಕೆ. ಆಯ್ತಮ್ಮ, ಆಯ್ತು, ನಮಸ್ಕಾರ. ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್. ಇವತ್ ನಂಗಿದೆ ಚೆನ್ನಾಗೆ. ಏನ್ ಸರ್ ಹಿಂಗ ಹಾಕೊಟ್ಬಿಟ್ರಿ? ನೀವೇ ಅಲ್ವಾ ಸರ್ ಹೇಳಿದ್ದು? ಇವತ್ತೇ ಅಲ್ವಾ ನೀವ್ ಹುಡುಗಿ ನೋಡಕ್ ಹೋಗ್ತಾ ಇರೋದು? ಹೋಗಿ ಸರ್, ಎಲ್ಲ ಒಳ್ಳೇದಾಗತ್ತೆ. ನಿಮ್ಮ ಖಂಡಿತ ಮದ್ವೆ ಆಗ್ಬೇಕು. ಮದ್ವೆ ಆದ್ಮೇಲೆ ಒಂದಿನ ನಿಮ್ಮ ತಪ್ಪು ನಿಮ್ ಹೆಂಡತಿ ಗೊತ್ತಾಗ್ಬೇಕು. ಆವಾಗ ನನ್ ಕೈ ಸಿಗಾಕೊಳ್ಳಿ ಸರ್. ನೀವು ಇದೆ, ನಿಮಗೆ ಚೆನ್ನಾಗಿದೆ ಸರ್. ನನ್ಗೇನು ಅರ್ಥ ಆಗ್ತಾ ಇಲ್ಲ. ಒಳ್ಳೆ ಟೈಮ್ ಮೀರೋಗ್ತಾ ಇದೆ, ಬನ್ನಿ. ಓಹೋ ನಡ್ರಿ ಸರ್, ನಡ್ರಿ ಕೂತ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ಒಳ್ಳೆ ಟೈಮ್ ದಿನಾ ಮೂರುತ್ತೆ. ನಡಲಿ ಬನ್ನಿ. ಇದು ಬಲೂನ ಆಟ ಆಗೋದಾ? ಇದು ಮುಟ್ಟೋ ಅಷ್ಟು ಅಲ್ಲ, ಆಟ ಆಡ್ಬಾರ್ದು ಪುಟ್ಟ. ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಈ ಬಾ ನೀನು, ಈ ಕುತ್ಕೋ. ಜ್ಯೂಸ್ ತಂದಿದ್ದೀನಿ, ಜ್ಯೂಸ್ ಕುಡ್ದ್ಬಿಡು. ಓಕೆ ಹಿಡ್ಕೋ. ಸಿಸ್ಟರ್, BP ನಾರ್ಮಲ್ ಇದೆಯಾ? ಹಾ, ಈಗ ಪರವಾಗಿಲ್ಲ, ನಾರ್ಮಲ್ ಆಗಿದೆ. ಈಗ ತಿಂಡಿ ತಿಂದ್ಮೇಲೆ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ನಿಮ್ಮ ಅದೃಷ್ಟ, ಎಷ್ಟೋ ಜನಕ್ಕೆ 3-4 ದಿನ ಆದ್ರೆ ಪ್ರಜ್ಞೆನೇ ಬರಲ್ಲ. ಇನ್ ಮುಂದೆ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಸಿಸ್ಟರ್, ಥ್ಯಾಂಕ್ ಯು. ಒಂದ್ ನಿಮಿಷ ಹೇಳಿ. ಆಕ್ಚುಲಿ ನಾನ್ ಇವ್ರ ಜೊತೆಗೆ ಇರೋದಿಲ್ಲ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು. ನಾನು ಅಲ್ಲಿಗೆ ಹೋದಾಗ ಇವ್ರ ಜೊತೆಗೆ ನಾನು ಇರೋದಕ್ ಆಗೋದಿಲ್ಲ. ನಮ್ ತಾಯಿ ಜೊತೆಗೆ ಇದ್ದು ಇವ್ರನ್ನ ಯಾರಾದ್ರೂ ನೋಡ್ಕೋಬೇಕು. ದಿನ ಪೂರ್ತಿ ಇರಕ್ ಆಗಲ್ಲ ಅಂದ್ರು ಬೆಳಿಗ್ಗೆ ಮತ್ತೆ ಸಂಜೆ ಬಂದು ಮೆಡಿಸಿನ್ ಕೊಟ್ಟು ಹೋಗೋ ತರ ಇರ್ಬೇಕು. ಆ ತರ ನಿಮ್ಗೆ ಯಾರಾದ್ರೂ ಗೊತ್ತಾ? ಆ ರೀತಿ ಸಿಗೋದ್ ತುಂಬಾ ಕಷ್ಟ. ನಾನ್ ವಿಚಾರಿಸ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು. ಓಕೆ ಅಮ್ಮ, ಸಿಸ್ಟರ್ಗೆ ಹೇಳಿದೀನಿ, ಅವ್ರು ಯಾರನ್ನಾದ್ರೂ ಕಳಿಸ್ಕೊಡ್ತಾರೆ, ನಿನ್ನ ನೋಡ್ಕೋತಾರಮ್ಮ. ನಾನು ಅವ್ರ ನಂಬರ್ ತಗೊಂಡು ನಿನಗ್ ಕೊಡ್ತೀನಿ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಬೇಕಾಗತ್ತೆ. ಇದೆಲ್ಲ ನಿನ್ಗೆ ಸುಮ್ನೆ ಖರ್ಚು ಕಲ್ಯಾಣಿ. ಖರ್ಚು ಅಂತ ಸುಮ್ನೆ ಇರೋದಕ್ಕಾಗತ್ತಾ? ಅದು ಅಲ್ಲದೆ ಪ್ರತಿ ಸಲ ನಾನು ಓಡೋಡ್ ಬರೋದಕ್ಕಾಗತ್ತಾ? ಇಲ್ಲೇ ಪಕ್ಕದಲ್ಲಿದ್ದೀನ. ನರ್ಸ್ ಒಬ್ರು ನಿನ್ ಜೊತೆಗಿದ್ರೆ ನನಗೂ ಧೈರ್ಯ. ನಾನು ಆಗಾಗ ಕಾಲ್ ಮಾಡಿ ವಿಚಾರಿಸ್ಕೋಬಹುದು. ಸ್ವಲ್ಪ ದಿನ ಅಷ್ಟೇ ಅಮ್ಮ, ಆದಷ್ಟು ಬೇಗ ನಾನು ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ತೀನಿ. ಅಮ್ಮ, ನಾನಿವತ್ ಬರೋದ್ ಲೇಟ್ ಆಗತ್ತೆ ಅಂತ ಮನೆಯವ್ರಿಗೊಂದು ಫೋನ್ ಮಾಡಿ ಬರ್ತೀನಿ. ತಗೊಳ್ಳಿ, ಬಿಲ್ ಇದ್ರಲ್ಲೇ ಇದೆ. ನಿಮ್ ಪ್ರಾಡಕ್ಟ್ ನ ನಾವೇ ಮನೆ ಕಳ್ಸಿಕೊಡ್ತೀವಿ. ಏನೇ ಬೇಕಾದ್ರೂ ನಮ್ ಶೋರೂಮಿಗೆ ಬನ್ನಿ ಸರ್, ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಹಲೋ ಮನೋಜ್, ನಾನೇ ನಿಮ್ಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ. ಎಲ್ಲಿ ಹೋಗಿದ್ಯಾ ರೋಹಿಣಿ? ಬೆಳಿಗ್ಗೆ ಹೊರಟ್ಬಿಡಿ ಅಂತ ಅಮ್ಮ ಹೇಳಿದ್ರು. ಅದು ಮನೋಜ್, ನಿಮ್ಗೆ ಹೇಳ್ಬಿಟ್ಟೆ ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ನೀವು ಗಾಢವಾಗಿ ನಿದ್ರೆ ಇದ್ರಿ, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹಾಗೆ ಹೊರಟ್ಬಿಟ್ಟೆ. ರೋಹಿಣಿ, ಇವತ್ತು ಶೋರೂಮ್ ಅಲ್ಲಿ ದಿನ ಆಗೋದಕ್ಕಿಂತ ಸೇಲ್ ಜಾಸ್ತಿ ಆಗ್ತಿದೆ. ಹೌದಾ? ನೀನು ಖುಷಿ ಆಗ್ಲಿಲ್ವಾ ರೋಹಿಣಿ? ಹಾ, ನಾನ್ ಹ್ಯಾಪಿನೇ. ಹೌದು, ಎಲ್ಲಿದ್ಯಾ ನೀನು? ಯಾವಾಗ ಬರ್ತೀಯಾ? ನಾನು ಪೂಜನ್ ನೋಡಕ್ಕೆ ಅಂತ ಬಂದೆ. ಅವಳೊಂದ್ ಅರ್ಜೆಂಟ್ ಕೆಲ್ಸ ಇದೆ ಬಾ ಅಂತಂದ್ಲು, ಅದಕ್ಕೆ ಅವಳ ಜೊತೆಗಿದ್ದೀನಿ. ಪೂಜನ್ ಜೊತೆ ಎಲ್ಲಿಗೆ ಹೋಗಿದ್ಯಾ? ಅದನ್ನ ನಾನು ಅಲ್ಲಿಗೆ ಬಂದು ಹೇಳ್ತೀನಿ ಮನೋಜ್. ರೋಹಿಣಿ, ಶೋರೂಮ್ ಅಲ್ಲಿ ತುಂಬಾ ಕೆಲ್ಸ ಇದೆ. ನೀನ್ ಯಾಕೆ ಅವಳ ಜೊತೆ ಹೋಗಿದ್ಯಾ? ಅವಳಿಗೆ ಆಫೀಸಲ್ಲಿ ಕೆಲಸ ಇಲ್ವಂತ? ಆ ಪೂಜೆಗೆ ಬೇರೆ ಕೆಲಸ ಇಲ್ಲ ಅನ್ಸತ್ತೆ, ಅದಕ್ಕೆ ಯಾವಾಗ್ಲೂ ನೀನನ್ನ ಕರಿತಾ. ನೀನು ಪೂಜೆ ಜೊತೆನೇ ಇದೀಯಾ? ಹೌದು ಮನೋಜ್, ನಾನು ಸಂಜೆ ಬರ್ತೀನಿ, ಬಾಯ್. ರೋಹಿಣಿನ ಫೋನ್ ಮಾಡ್ತಾ ಇದ್ದಾಳೆ, ನೀವು ಹೊರಡಿ. ಹಲೋ, ಇಲ್ಲ ಎಲ್ಲೇ ಇದ್ಯಾ? ಪೂಜಾ, ನಾನು ಅಮ್ಮನ್ ನೋಡಕ್ಕೆ ಅಂತ ಊರಿಗೆ ಬಂದಿದ್ದೀನಿ ಕಣೆ. ಅಮ್ಮಂಗ್ ಹುಷಾರಿಲ್ಲ, ಅವ್ರನ್ನ ಹಾಸ್ಪಿಟಲ್ ಸೇರ್ಸಿದೀನಿ. ನೋಡು, ಮನೋಜ್ಗೆ ನಿನ್ ಜೊತೆ ಇದ್ದೀನಿ ಅಂತ ಹೇಳಿದೀನಿ. ನಿನ್ನ ಕೇಳಿದ್ರು ಅದನ್ನೇ ಹೇಳು, ಸರಿನಾ? ನಾನ್ ಇವಾಗ ನಿನ್ ಶೋರೂಮ್ ಅಲ್ಲಿ ಇದ್ದೀನಿ ಕಣೆ. ನಿನ್ ಗಂಡ ಬೇರೆ ನನ್ನನ್ನೇ ಗುರಾಯಿಸ್ಕೊಂಡ್ ನೋಡ್ತಾ ಇದ್ದಾನೆ. ನಿನ್ನ ಯಾವ ಅಲ್ಲಿಗೆ ಹೋಗಕ್ ಹೇಳಿದ್ದು?
ನಾನು ಈಗ ತಾನೇ ಅವ್ರ ಜೊತೆ ಮಾತಾಡಿದೀನಿ, ನಿನ್ ಜೊತೆಗೆ ಇದೀನಿ ಅಂತ ಹೇಳಿದ್ದೆ. ಈಗ ಏನೇ ಮಾಡೋದು? ಅವ್ರಿಗೆ ಖಂಡಿತ ಡೌಟ್ ಬಂದಿರುತ್ತೆ, ನನ್ನ 1000 ಪ್ರಶ್ನೆ ಮಾಡ್ತಾರೆ ಕಣೆ. ನೋಡು, ಈಗ ನಾನೇ ನಿನ್ ಜೊತೆ ಮಾತಾಡ್ತಿರೋದು, ಕಾಲ್ ಮಾಡಿರೋದು ಅಂತ ಹೇಳ್ಬೇಡ. ತಕ್ಷಣ ಅಲ್ಲಿಗೆ ಹೋಗು. ಏಯ್ ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಅದು ಅರ್ಜೆಂಟ್ ಆಗಿ ಆಫೀಸಿಂದ ಕಾಲ್ ಬಂದಿತ್ತು, ಹೋಗ್ತಾ ಇದೀನಿ. ನಿಂತ್ಕೋ. ರೋಹಿಣಿ ಇಲ್ಲಿ? ರೋಹಿಣಿ ನನ್ನನ್ನು ನೋಡಕ್ಕೆ ಅಂತಾನೆ ಬಂದ್ಲು. ಆಮೇಲೆ ಯಾವ್ದೋ ಫೋನ್ ಬಂತು, ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೊರಟ್ಬಿಟ್ಲು. ಇನ್ 10 ಸೆಕೆಂಡ್ ಅಲ್ಲಿ ಬೇರೆ ಕಡೆ ಹೋಗ್ಬಿಟ್ಲಾ? ಈಗ ತಾನೇ ನಿನ್ ಜೊತೆ ಇದೀನಿ ಅಂತ ಹೇಳಿದ್ಲು, ನೀನು ಇಲ್ಲಿದ್ಯಾ? ಅವಳೆಲ್ಲಿ? ಹಂಗೆ ಹೇಳಲ್ಲ. ಮೋಸ್ಟ್ಲಿ ಅದ್ಯಾರೋ ಬೇರೆ ಪೂಜಾ ಇರ್ಬೇಕು. ನಾನು ಒಬ್ಳೇನ ಪೂಜಾ? ಮೋಸ್ಟ್ಲಿ ಅವಳ ಕ್ಲೈಂಟ್ ಪೂಜಾ ಆಗಿರ್ಬೇಕು.